ಕನ್ನಡ ಸಾಹಿತ್ಯ ಪರಿಷತ್ತು ಕನ್ನಡಿಗರ ಆಶಾಜ್ಯೋತಿ ಅಂತ ಹೇಳ್ತೇವೆ. ಹಿರಿಯರು ಕನ್ನಡ ಸಾಹಿತ್ಯ ಪರಿಷತ್ತು ಕನ್ನಡದ ಕಾವಲುಗಾರರಾಗಬೇಕು ಅಂತ ಹೇಳಿ ಅಭಿಪ್ರಾಯಪಟ್ಟಿದ್ದಾರೆ. ಮೊದಲು ಅಧ್ಯಕ್ಷರಾಗಿದ್ದ ನಂಜುಂಡಯ್ಯನವರಿಂದ ಹಿಡಿದು ಇದುವರೆಗೂ ಅನೇಕರು ತಮ್ಮ ತನು ಮನ ಧನವನ್ನು ಕನ್ನಡದ ಒಂದು ಅಭಿವೃದ್ಧಿಗಾಗಿ ತ್ಯಾಗ ಮಾಡಿದ್ದಾರೆ. ಇಂತಹ ಒಂದು ಸಾಹಿತ್ಯ ಪರಿಷತ್ತಿನಲ್ಲಿ ರಾಜ್ಯಾಧ್ಯಕ್ಷರ ಕೆಲವು ಆರ್ಥಿಕ ಅಶಿಸ್ತು ಹಾಗೂ ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತಿನ ಮೂಲ ಉದ್ದೇಶಗಳಿಗೆ ಧಕ್ಕೆ ತರುವಂತಹ ಬೈಲಾ ತಿದ್ದುಪಡಿ ಇದೆಲ್ಲವನ್ನು ನೋಡಿ ನಾವು ಕನ್ನಡ ನಾಡು ನುಡಿ ಜಾಗೃತಿ ಸಮಿತಿ ಅಂತ ಹೇಳಿ ಒಂದು ವೇದಿಕೆಯನ್ನು ಮಾಡಿಕೊಂಡು ಅದರ ಮುಖಾಂತರ ಕನ್ನಡ ಸಾಹಿತ್ಯ ಪರಿಷತ್ತನ್ನು ಒಂದು ಕನ್ನಡದ ಸಂಸ್ಕೃತಿಯನ್ನು ಹರಡಬೇಕು ಕನ್ನಡ ಸಾಹಿತ್ಯ ಪರಿಷತ್ತು. ಏಕೆಂದರೆ ಅದು ಕನ್ನಡಿಗರು ಹೇಗಿರಬೇಕು, ಅವರ ನಡೆನುಡಿ ಹೇಗಿರಬೇಕು ಅನ್ನೋದರ ಬಗ್ಗೆ ಒಂದು ಮಾದರಿಯಾಗಿರಬೇಕು ಅದು. ಹಾಗಾಗಿ ರಾಜ್ಯಾಧ್ಯಕ್ಷರ ಕೆಲವು ನಡೆನುಡಿಗಳು ಅಲ್ಲಿ ನಾವು ತಪ್ಪನ್ನು ಕಂಡಿದ್ದರಿಂದ ಅದನ್ನೆಲ್ಲವನ್ನು ಎಲ್ಲರ ಗಮನಕ್ಕೆ ತರಬೇಕು, ಅದನ್ನು ಸರಿಪಡಿಸಬೇಕು ಎಂಬ ಸದುದ್ದೇಶದಿಂದ ಈ ಒಂದು ಹೋರಾಟವನ್ನು ಮಾಡ್ತಾ ಇದ್ದೇವೆ. ಎಲ್ಲ ಕನ್ನಡ ಮನಸ್ಸುಗಳು, ಹೋರಾಟ ಸಂಘಟನೆಗಳು, ಪ್ರಗತಿಪರ ಸಂಘಟನೆಗಳು ಒಗ್ಗೂಡಿ ಕಸಾಪ ಜೊತೆಗೂಡಿ ಕೇಂದ್ರ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರ ನಡಾವಳಿ ಬಗ್ಗೆ ಅನೇಕ ರೀತಿಯ ಅಭಿಪ್ರಾಯಗಳನ್ನು, ಚರ್ಚೆಗಳನ್ನು ನಿಮ್ಮ ಮುಂದೆ ತೆರೆದಿಟ್ಟಿದ್ದೀವಿ. ಪ್ರತಿನಿತ್ಯ ಇದನ್ನೇ ಮಾತನಾಡೋ ಹಾಗೆ ಚರ್ಚೆ ನಡೀತಾನೇ ಇದೆ, ಅದಕ್ಕೆ ಅಂತ್ಯ ಆಗ್ತಾ ಇಲ್ಲ. ನನಗೆ ಒಂದು ಪ್ರಶ್ನೆ ಕಾಡ್ತಾ ಇದೆ. ಏಕ ವ್ಯಕ್ತಿಯಾಗಿ ಇಡೀ ಸಮಾಜದ, ಇಡೀ ಕನ್ನಡ ಸಾಹಿತ್ಯ ಪರಿಷತ್ತಿನ ಸರ್ವ ಸದಸ್ಯರ, ಕನ್ನಡ ಮನಸ್ಸುಳ್ಳ ಎಲ್ಲ ಕನ್ನಡಿಗರ ಒಂದು ದೃಷ್ಟಿಕೋನ ತನ್ನ ಕಡೆಗೆ ಬರೋ ಹಾಗೆ, ಅದು ಆರೋಪ ಆಗಿರಲಿ, ಅಭಿಮಾನ ಆಗಿರಲಿ, ಪ್ರಜಾಪ್ರಭುತ್ವದ ಆಯ್ಕೆ ಆಗಿರಲಿ, ಇಷ್ಟೂ ಭಾವನೆಗಳು, ಅಭಿಪ್ರಾಯಗಳು ಕೇಂದ್ರೀಕೃತ ಆಗ್ತಾ ಇದೆ ಏಕ ವ್ಯಕ್ತಿಗೆ ಅಂತ ಹೇಳಿದರೆ ಅದು ಅಂತ್ಯನೂ ಆಗ್ತಾ ಇಲ್ಲ ಅನ್ನೋದಾದರೆ ಆ ವ್ಯಕ್ತಿಯ ಇಚ್ಛಾಶಕ್ತಿ ಏನು? ಯಾವ ಇಚ್ಛಾಶಕ್ತಿಯಿಂದ ಕುರ್ಚಿನಲ್ಲಿದ್ದಾರೆ ಅವರು? ಹಾಗಾದರೆ ಇವರಿಗೆ ಅಂಕುಶವೇ ಇಲ್ವೇ ಯಾರ್ದೂ? ಸರ್ಕಾರ ಇದೆ, ಸಾಹಿತ್ಯ ಪರಿಷತ್ತಿನ ಹಕ್ಕುಗಳಿದೆ, ಕನ್ನಡಿಗರ ಹಕ್ಕು ಮತ್ತು ನೈತಿಕತೆ ಮತ್ತು ಹೋರಾಟ ಇದೆ. ಇಷ್ಟರ ನಡುವೆಯೂ ಕೂಡ ಈ ಒಂದು ಚರ್ಚೆ, ಪ್ರಶ್ನೆ, ಆರೋಪಗಳು ಅಂತ್ಯ ಆಗ್ತಾ ಇಲ್ಲ ಅನ್ನೋದಾದರೆ ಅದಕ್ಕಾಗಿ ನಾವು ಜಾಗೃತಿ ಸಭೆಯನ್ನು ಕರೀತಾ ಇರೋದು. ಅದನ್ನ ಹೇಳಿಕೆ ಶಿವರಾಜು ಕೇಳಿದರು ಪ್ರಶ್ನೆನ, ಆ ಪ್ರಶ್ನೆಗೆ ನಾವು ಇದನ್ನೇ ಉತ್ತರ ಹೇಳೋದು. ಎಲ್ಲಿವರೆಗೆ ಇಂಥದ್ದೆಲ್ಲ, ಅದಕ್ಕೇನು ಹೇಳ್ತೀವಿ ಗೊತ್ತಾ, ನಾವು ಹಳ್ಳಿಗಳ ಕಡೆ ಇವ್ರ ಆಟ ಎಲ್ಲ ಭಾಳ ದಿನ ನಡೆಯಲ್ಲ ಬಿಡು ಅಂತ ಹೇಳ್ತೀವಲ್ಲ, ಆ ಒಂದು ನಿಲುವಿಗೆ ಪ್ರಜೆಗಳ ಮುಂದೆ, ಸದಸ್ಯರುಗಳ ಮುಂದೆ, ಕನ್ನಡಿಗರ ಮುಂದೆ ಸಾಹಿತ್ಯ ಪರಿಷತ್ತಿನ ಅಸ್ತಿತ್ವವನ್ನು ಉಳಿಸೋದಕ್ಕೋಸ್ಕರ ನಮ್ಮ ಕರ್ತವ್ಯ, ಹೋರಾಟಗಾರರ ಕರ್ತವ್ಯ, ಕನ್ನಡಿಗರ ಕರ್ತವ್ಯ, ಕನ್ನಡವನ್ನು ಉಳಿಸುವ ಕರ್ತವ್ಯ ಮತ್ತು ಒಂದು ಸಾಹಿತ್ಯ ಪರಿಷತ್ತಿನ ನಿರ್ಮಾಣ ಕರ್ತೃ ನಾಲ್ವಡಿಯವರ ಕನಸು, ಅದು ಕನ್ನಡ ನಾಡಿನಲ್ಲಿ ಆಗ್ತಾ ಇರುವಂಥ ಈ ಅನ್ಯಾಯಗಳನ್ನು ತಡಿಲಿಕ್ಕಾಗಿ ಜಾಗೃತಿ ಸಮಾವೇಶವನ್ನು ನಾವು ಏರ್ಪಾಡು ಮಾಡಿದ್ದೀವಿ. 17ರ ಜಾಗೃತಿ ಸಮಾವೇಶಕ್ಕೆ ಪಕ್ಷಾತೀತವಾಗಿ ಮುಖ್ಯವಾಗಿ ಕನ್ನಡ ಭಾಷೆ, ಕನ್ನಡ ನಾಡಿನ ಒಂದು ರಕ್ಷಣೆ, ಸಾಹಿತ್ಯ ಪರಿಷತ್ತಿನ ಉಳಿವಿಗಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲರೂ ಭಾಗವಹಿಸಬೇಕು ಅನ್ನುವಂಥ ಕರೆನ ನಾವು ಈ ಪತ್ರಿಕೆಯ ಮೂಲಕ ಜನತೆಗೆ ತಿಳಿಯಲಿಕ್ಕಾಗಿ ಈ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇವೆ. ಬಹುಶಃ ಇಷ್ಟೊತ್ತು ನಾವು ಎಲ್ಲರೂ ಹೇಳಿರುವಂಥದ್ದು ತಮ್ಮ ಮೂಲಕ ಜನತೆಗೆ ತಲುಪುತ್ತೆ ಎನ್ನುವಂಥ ವಿಶ್ವಾಸದ ಜೊತೆ ನಮ್ಮ ಮಾತನ್ನು ಮುಗಿಸ್ತಾ ಇದ್ದೇವೆ. ನಾವು ಸ್ಪಷ್ಟವಾಗಿ ಘೋಷಿಸಿದ್ದೇವೆ. ಸಾಹಿತ್ಯ ಪರಿಷತ್ತಿನ ವಿರುದ್ಧವಾಗಿ ಆಗಲಿ ಅಥವಾ ಸಾಹಿತ್ಯ ಪರಿಷತ್ತಿನ ಕಾರ್ಯಕಾರಿ ಸಮಿತಿಯ ಸದಸ್ಯರ ವಿರುದ್ಧವಾಗಿ ಆಗಲಿ ಅಥವಾ ವೈಯಕ್ತಿಕವಾಗಿ ಜೋಶಿಯ ಬಗ್ಗೆ ಆಗಲಿ ನಮ್ಮ ಯಾವ ತಕರಾರುಗಳು ಇಲ್ಲ. ನಮ್ಮ ತಕರಾರುಗಳು ಇರ್ತಕ್ಕಂಥದ್ದು, ನಮ್ಮ ಆರೋಪಗಳಿರ್ತಕ್ಕಂಥದ್ದು ಅಧ್ಯಕ್ಷನಾಗಿ ಕಾರ್ಯನಿರ್ವಹಿಸ್ತಾ ಇರ್ತಕ್ಕಂಥ ಜೋಶಿಯ ನಡವಳಿಕೆಯ ಬಗ್ಗೆ ಅನ್ನೋದನ್ನು ನಾವು ಸ್ಪಷ್ಟಪಡಿಸೋಣ. ಒಬ್ಬ ಅಧ್ಯಕ್ಷ ಅದು ಹಾದಿಯನ್ನು ಬಿಟ್ಟು ಹೋಗ್ತಾ ಇರ್ತಕ್ಕಂಥದ್ದು ಸರಿಯಲ್ಲ ಅನ್ನುವಂಥ ಕಾರಣಕ್ಕಾಗಿ ನಾವು ಈ ಆಂದೋಲನವನ್ನು ಪ್ರಾರಂಭ ಮಾಡಿದ್ದೀವಿ. ಇದನ್ನು ಅವ್ರಿಗೆ ಸ್ಪಷ್ಟಪಡಿಸ್ಬೇಕು, ಮೋದಿಯವರಿಗೆ ಅಲ್ಲ ಜೋಶಿಯವರಿಗೆ ಸ್ಪಷ್ಟಪಡಿಸ್ಬೇಕು. ನಮ್ಮ ಹೋರಾಟ ಏನಿದ್ರೂ ಕೂಡ ನಿಮ್ಮ ಪ್ರಜಾಪ್ರಭುತ್ವವಲ್ಲದ
ಹಾದಿಯನ್ನು ಹಿಡಿದು ಹೊರಟಿರ್ತಕ್ಕಂಥ ನಿಮ್ಮ ನಡವಳಿಕೆಯ ವಿರುದ್ಧವಾಗಿಯೇ ಹೊರತು ವೈಯಕ್ತಿಕವಾದಂಥದ್ದು ಅಲ್ಲ ಅನ್ನುವಂಥದ್ದು ಈಗಾಗಲೇ ನಾವು ಅನೇಕ ಸಾರಿ ಸ್ಪಷ್ಟಪಡಿಸಿದ್ದೇವೆ. 106 ವರ್ಷಗಳ 1915 ಅಂತಂದರೆ 110ರ ಅವಧಿಯಲ್ಲಿರ್ತಕ್ಕಂಥ 100 ವರ್ಷ ಮೇಲೆ 10 ವರ್ಷ ಆಗಿರ್ತಕ್ಕಂಥ 110 ವರ್ಷದ ಹಾದಿಯಲ್ಲಿ ನಡೆದುಕೊಂಡು ಬಂದಿರತಕ್ಕಂಥ ಪರಿಷತ್ತಿನ ನಡವಳಿಕೆಯನ್ನು ಅಲ್ಲಿ ಆಯ್ಕೆಗೊಂಡಿರ್ತಕ್ಕಂಥ ಅಧ್ಯಕ್ಷರು ಹೇಗೆ ನಡ್ಕೊಂಡು ಬಂದರು ಅನ್ನುವಂಥದ್ದು ದಾಖಲೆಯೂ ಕೂಡ ಇದೆ. ಸರ್ಕಾರವೇ ಸಂಪೂರ್ಣವಾಗಿ ಹಣವನ್ನು ಕೊಡುವ ಶುರು ಮಾಡಿದ ಮೇಲೆ ಇವರ ಆಟಾಟೋಪಗಳು ಜಾಸ್ತಿ ಆಗಿದ್ದಾವೆ. ಇವತ್ತು ನಾವು ಆ ವಿಚಾರವನ್ನು ಇಡೀ ನಾಡಿಗೆ ತಿಳಿಸಬೇಕು ಮತ್ತು ಆ ವಿಚಾರದ ಬಗ್ಗೆ ಒಂದು ತೀರ್ಮಾನವನ್ನು ತೆಗೆದುಕೊಳ್ಬೇಕು ಅನ್ನೋ ಕಾರಣಕ್ಕಾಗಿ 17ನೇ ತಾರೀಕು ಸಮಾವೇಶವನ್ನು ಮಂಡ್ಯದ ಕರ್ನಾಟಕ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಕಲಾಮಂದಿರದಲ್ಲಿ 17ನೇ ತಾರೀಕು ಹಮ್ಮಿಕೊಂಡಿದ್ದೀವಿ 11 ಗಂಟೆಗೆ. ಈ ಮಂಡ್ಯ, ಮೈಸೂರು, ಹಾಸನ, ಚಾಮರಾಜನಗರ, ಬೆಂಗಳೂರು ಗ್ರಾಮಾಂತರ, ಬೆಂಗಳೂರು, ಇನ್ನೂ ಕೆಲವು ಶಿವಮೊಗ್ಗದಿಂದ ಮತ್ತು ಕುಣಿಗಲ್ನಿಂದ ಈ ಕಡೆಯಿಂದ ದಾವಣಗೆರೆಯಿಂದಲೂ ಕೂಡ ಬರ್ತಕ್ಕಂಥ ಸೂಚನೆಗಳಿದ್ದಾವೆ. ಅವರಾಗಲೇ ಮಾತಾಡ್ತಾ ಇದ್ದಾರೆ. ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಇದು ವ್ಯಾಪಿಸ್ಕೊಳ್ತಾ ಇದೆ. ನಾವು ಕೆಲವು ಇದುವರೆಗೆ ನಿರ್ದಿಷ್ಟವಾಗಿರ್ತಕ್ಕಂಥ ಆರೋಪಗಳು ಬೇಕಾಗಿತ್ತು ನಮಗೆ. ಬರೀ ಅವ್ರ ಸರ್ವಾಧಿಕಾರಿ ಧೋರಣೆ ಅಂದರೆ ಆಗೋದಿಲ್ಲ. ಅದರಿಂದ ಇಲ್ಲಿ ಕೆಲವು ಏನು ಅವರ ವಾರ್ಷಿಕ ಒಂದು ವರದಿಯಲ್ಲಿ ಅಲ್ಲಿ ಆಡಿಟರ್ ಏನು ಅಬ್ಜೆಕ್ಷನ್ಸನ್ನು ರೈಸ್ ಮಾಡಿದ್ದಾರೆ, ಆ ರೈಸ್ ಮಾಡಿರ್ತಕ್ಕಂಥ ಏನು ಅವರು ಅದಕ್ಕೆ ಆಕ್ಷೇಪಣೆಯನ್ನು ಏನು ಎತ್ತಿದ್ದಾರೆ, ಆಕ್ಷೇಪಣೆಗಳನ್ನು ಮಾತ್ರ ನಿಮ್ಮ ಗಮನಕ್ಕೆ ತರೋದಕ್ಕೆ ಈ ಸಂದರ್ಭದಲ್ಲಿ ನಾವು ಇಷ್ಟಪಡ್ತೇವೆ. ಹಾಲಿ ಅಧ್ಯಕ್ಷರು ಸಿದ್ಧಪಡಿಸಿರುವ ಜಮಾ ಖರ್ಚಿನ ವಿವರದಂತೆ ಅದರಲ್ಲಿ ವ್ಯಕ್ತ ಆಗಿದೆ. ಹಾಲಿ ಅಧ್ಯಕ್ಷರು ಸಿದ್ಧಪಡಿಸಿರುವ ಜಮಾ ಖರ್ಚಿನ ವಿವರದಂತೆ ಅಧ್ಯಕ್ಷರ ವೇತನ ಇದುವರೆಗೆ ಅವ್ರು ತಗೊಂಡಿರ್ತಕ್ಕಂಥದ್ದು ವರ್ಷಕ್ಕೆ 4,20,000 ರೂಪಾಯಿ, ದಿನಭತ್ಯೆ 7,62,000 ರೂಪಾಯಿ, 62,329 ರೂಪಾಯಿ, ಪ್ರಯಾಣ ವೆಚ್ಚ 6,70,267, ವಾಹನ ನಿರ್ವಹಣೆ ವೆಚ್ಚ 93,319, ಮನೆ ದಿನಪತ್ರಿಕೆಗಳ ವೆಚ್ಚ 33,419, ದೂರವಾಣಿ ಜಂಗಮವಾಣಿಗಳ ವೆಚ್ಚ 43,519, ಕಾರು ಇಂಧನ ವೆಚ್ಚ, ಪ್ರಯಾಣ ವೆಚ್ಚದ ಜೊತೆಗೆ ಕಾರು ಇಂಧನ ವೆಚ್ಚ. ಪ್ರಯಾಣ ವೆಚ್ಚ ಅಂದ್ರೇನು? ಅದರಲ್ಲಿ ಕಾರಿದೆ, ಸಾಹಿತ್ಯ ಪರಿಷತ್ತಿನ ಕಾರಿದೆ, ಅಲ್ಲಿ ಇಂಧನ ವೆಚ್ಚ ಮತ್ತೆ ಯಾಕೆ ಬಂದು ಪ್ರಯಾಣ ವೆಚ್ಚ ತೊಗೊಂಡ್ಮೇಲೆ ಇಂಧನ ವೆಚ್ಚ ಎಂಥದ್ದು? ಇಂಧನ ವೆಚ್ಚ 18,310 ರೂಪಾಯಿ, ಒಟ್ಟು 22,06,553 ವೆಚ್ಚವನ್ನು ಪಡೆದಿರುತ್ತಾರೆ. ಈ ಹಿಂದಿನ ಯಾವೊಬ್ಬ ಅಧ್ಯಕ್ಷರು ಪಡೆಯದೇ ಇದ್ದ ಭತ್ಯೆಗಳನ್ನು ಪಡೆದಿರುವ ಬಗ್ಗೆ ಚರ್ಚಿಸುವುದು ನಾವು ಹಾಕ್ಕೊಂಡಿರ್ತಕ್ಕಂಥದ್ದು. ಅದು ಆಡಿಟ್ರು ಅದನ್ನು ಎತ್ತಿರ್ತಕ್ಕಂಥದ್ದು. ನೀನು ಪರಿಶುದ್ಧನಾಗಿ ಈಚೆಗೆ ಬಾ. ಮಂಡ್ಯದ ಸಮ್ಮೇಳನದ ಬಗ್ಗೆ ಲೆಕ್ಕ ಕೊಡೋದಿಲ್ಲ ಅಂದರೆ ಏನರ್ಥ? ಮತ್ತು ಇವತ್ತು ನಾವು ಜಿಲ್ಲಾಧಿಕಾರಿಗಳನ್ನು ಕೂಡ ಒತ್ತಾಯ ಮಾಡ್ತಾ ಇದ್ದೇವೆ. ಎಂಥದ್ದು ಸ್ಮರಣ ಸಂಚಿಕೆಗೆ ಆತನಿಗೆ ಏನೂ ಸಂಬಂಧ ಇಲ್ಲ. ಸ್ಮರಣ ಸಂಚಿಕೆಗೆ ಒಂದು ಸಮಿತಿ ಮಾಡಿದ್ದಾರೆ. ಆ ಸಮಿತಿಯವರು ತೀರ್ಮಾನ ತಗೋಬೇಕು. ಯಾಕೆ ಮೀನಾಮೇಷ ಎಣಿಸ್ತಾ ಇದ್ದಾರೆ ಗೊತ್ತಿಲ್ಲ ಜಿಲ್ಲಾಧಿಕಾರಿಗಳು. ಆತ ಬರಲೇಬೇಕು ಅಂತೇನಿಲ್ಲ. ಕಾಗದ ಬರೆದಿದ್ದಾರೆ, 1 ತಿಂಗಳ ಮೇಲಾಗಿದೆ, ಉಸ್ತುವಾರಿ ಸಚಿವರು ಬರೆದು 1 ತಿಂಗಳ ಮೇಲಾಗಿದೆ, ನೀವು ತಕ್ಷಣ ಕೊಡದೆ ಹೋದರೆ ನಾವು ಕ್ರಮ ತಗೊಳ್ತೀವಿ ಅಂತ. ಆದರೂ ಜಿಲ್ಲಾಧಿಕಾರಿಗಳು ಅದನ್ನು ಕಾಯ್ತಾ ಕೊಡ್ತಿದ್ರೆ ಅದು ನನಗೆ ಅರ್ಥ ಆಗಿಲ್ಲ ಯಾಕೆ ಅಂಥೇಳಿ. ಇದ್ರ ಬಗ್ಗೆಯೂ ಕೂಡ ಅವನ ಧೋರಣೆಯನ್ನು ತಗೊಂಡು ನಮ್ಮಲ್ಲಿಗೆ ನೋಡಿ ಇವತ್ತು ನಾವು ವಿರೋಧಿಸ್ತಾ ಇದ್ದೀವಿ. ಇವತ್ತು ಜಿಲ್ಲಾಧಿಕಾರಿಗಳನ್ನು ಭೇಟಿ ಮಾಡ್ತಾ ಇದ್ದೀವಿ. ಜಿಲ್ಲಾಧಿಕಾರಿಗಳು 2-3 ಜನ ಅಧಿಕಾರಿಗಳನ್ನು ಅಲ್ಲಿಗೆ ಕಳಿಸ್ಕೊಡ್ತಕ್ಕಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ಬುಧವಾರ ದಿವಸನೋ ಗುರುವಾರ ದಿವಸನೋ ಹೋಗಬೇಕು ಅಂತ ಹೇಳಿದಾರಂತೆ. ಯಾಕೆ ಹೋಗ್ಬೇಕು ಅಲ್ಲಿಗೆ? ಇಡೀ ಒಂದು ಜಿಲ್ಲೆ ದೊಡ್ಡದು. ಜಿಲ್ಲಾಧಿಕಾರಿ ನಮ್ಮೆಲ್ಲರ ರೆಪ್ರೆಸೆಂಟೇಟಿವ್ ಅವನು. ಇಲ್ಲಿಗೆ ಬಂದು ಆತ ಮೀಟಿಂಗ್ ಮಾಡಿ ತೀರ್ಮಾನ ಮಾಡಬೇಕು ಅಥವಾ ಅಲ್ಲಿಗೆ ಬರೀ ಹೇಳ್ತಕ್ಕಂಥದ್ದು ಉದ್ದಟತನದ ಪ್ರತೀಕ ಇದು. ಆತನ ದುರಹಂಕಾರದ ಪ್ರತೀಕ ಇದು. ನಮ್ಮ ಜಿಲ್ಲೆಯ ಅಧಿಕಾರಿಗಳು, ನಮ್ಮ ಜಿಲ್ಲೆಯ ಉಸ್ತುವಾರಿ ಸಚಿವರು ನಮಗೆ ದೊಡ್ಡವರು. ಇವರೇ ಹೋಗಿ ಅಲ್ಲಿಗೆ ಹೋಗಿ ಸಾಹಿತ್ಯ ಪರಿಷತ್ ಎಂದಿದ್ರು ಒಂದು ಸಂಸ್ಥೆ ಅಷ್ಟೇ. ಇದು ಸರ್ಕಾರ. ಇದು ಸರ್ಕಾರ ಅಂದರೆ ಜನಗಳದ್ದು. ಜನಗಳ ಪ್ರತಿನಿಧಿಯಾಗಿರ್ತಕ್ಕಂಥ ಜಿಲ್ಲಾಧಿಕಾರಿಗಳು ಒಂದು ಸಂಸ್ಥೆಯ ಅಧ್ಯಕ್ಷನ ಬಳಿಗೆ ಹೋಗಿ ವರದಿಯನ್ನು ಒಪ್ಪಿಸ್ತಕ್ಕಂಥದ್ದು ಇದೆಯಲ್ಲ, ನಾಚಿಕೆಗೇಡಿನ ಸಂಗತಿ ಇದು. ಇದು ನಾವೆಲ್ಲ ತಲೆ ತಗ್ಗಿಸ್ಬೇಕಾಗಿರ್ತಕ್ಕಂಥ ವಿಚಾರ, ನಾವೆಲ್ಲ ಖಂಡಿಸಬೇಕಾಗಿರ್ತಕ್ಕಂಥ ವಿಚಾರ. ಮೊನ್ನೆ ಆತ ತಪ್ಪಿಸ್ಕೊಂಡೋದಕ್ಕೆ ಇವರೇ ಹೋಗ್ತಾ ಇದ್ದಾರಂತ ಅವ್ರ ಬಳಿಗೆ. ಇದು ಅಕ್ಷಮ್ಯ ಅಪರಾಧ. ಈ ವಿಚಾರವನ್ನು ನಾವು ಜಿಲ್ಲಾಧಿಕಾರಿಗಳ ಗಮನಕ್ಕೆ ಈಗ ತರ್ತಾ ಇದ್ದೀವಿ. ನಾವು ಇತ್ತೀಚೆಗೆ ತಿಳಿದು ಬಂತು ನಂತು ನೋಡಿ ಅವನ ದಾಷ್ಟ್ಯ ಎಷ್ಟಿದೆ ಅನ್ನುವಂಥದ್ದು. ಎಲ್ಲ ವಿಚಾರಗಳನ್ನು ಕುರಿತು ನಾವು ಸಮಗ್ರವಾಗಿ ಚರ್ಚೆ ಮಾಡಬೇಕು ಅಂಥೇಳಿ ಅವತ್ತು ಸಮಾವೇಶ ಮಾಡ್ತಾ ಇದ್ದೀವಿ. ಬೆಂಗಳೂರಿನಿಂದ
ಸಿದ್ದರಾಮಯ್ಯ, ಜಾಣಗೆರೆ ವೆಂಕಟರಾಮಯ್ಯ, ಮುದ್ದುಕೃಷ್ಣ, ಆಮೇಲೆ ನಮ್ಮ ಇವರು ಕಪ್ಪಣ್ಣ, ಬರಗೂರು ರಾಮಚಂದ್ರಪ್ಪನವರು ಕೂಡ ಅವತ್ತು ಬರಲಿಕ್ಕಾಗೋದಿಲ್ಲ, ನಾನು ನಿಮ್ಮ ಜೊತೆಗಿದ್ದೀನಿ ಅಂತ ಹೇಳಿ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ. ಇದನ್ನು ನಾನು ಪತ್ರಿಕೆಯಲ್ಲಿ ಹೇಳ್ತೀನಿ ಅಂತಲೂ ಹೇಳಿದ್ದೀನಿ. ಆಯಿತು ಅಂತ ಒಪ್ಕೊಂಡಿದ್ದಾರೆ. ಮತ್ತು ನಮ್ಮ ದೇವನೂರು ಮಹಾದೇವ ಕೂಡ ನಿಮ್ಮ ಜೊತೆಗೆ ನಾನು ಇರ್ತೇನೆ ಅಂತನೂ ಮಾತನ್ನು ಕೂಡ ಹೇಳಿದ್ದಾರೆ. ಎಲ್ಲ ಇವತ್ತು ಮೂಡ್ನಾಕೋಡು ಚಿನ್ನಸ್ವಾಮಿಯವರು ಬರ್ತೀನಿ ಅಂತ ಹೇಳಿದ್ದಾರೆ, ಎಲ್ಲ ಹನುಮಂತಯ್ಯನವರು ಬರ್ತೀನಿ ಅಂತ ಹೇಳಿದ್ದಾರೆ. ಬಹುತೇಕ ಎಲ್ಲ ಸಾಹಿತಿಗಳು ಕೂಡ ಅವತ್ತು ಮಂಡ್ಯಕ್ಕೆ ಬರ್ತಕ್ಕಂಥ ಸಾಧ್ಯತೆಗಳಿದೆ. ಚಿಕ್ಕಮಗಳೂರು, ಚಾಮರಾಜನಗರದವರು, ಮೈಸೂರಿನ ಇ ಶ್ರೀ ರಾಮಚಂದ್ರಗೌಡ, ಕಾಳೇಗೌಡ ನಾಗವಾರ ಮುಂತಾದಂಥ ಹಿರಿಯರ ಸಾಹಿತಿಗಳೆಲ್ಲ ಬರ್ತಾ ಇದ್ದಾರೆ. ಅವತ್ತು ಏನು ನಿರ್ಣಯವನ್ನು ಮಾಡ್ತಾರೆ ನೋಡೋಣ. ಈ ಎಲ್ಲ ವಿಚಾರಗಳನ್ನು ಚರ್ಚೆ ಮಾಡಿ ಇದನ್ನು ರಾಜ್ಯದಾದ್ಯಂತ ತೆಗೆದುಕೊಂಡು ಹೋಗಬೇಕು ಅಂತ ಅನ್ನೋದಕ್ಕೆ ಮಂಡ್ಯ ನಾಂದಿ ಆಗಲಿ ಅಂತೇಳಿ ಈ ಸಭೆಯನ್ನು ಕರೆದಿದ್ದೀವಿ. ಇವತ್ತು ಅಲ್ಲ, ಒಬ್ಬ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷ ಒಬ್ಬ ಮಂತ್ರಿ ಆದರೆ ಅಟ್ಯಾಕ್ ಮಾಡ್ತಾರಪ್ಪ ಯಾರಾದರೂ. ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷನಿಗೆ ಯಾಕೆ ಅಟ್ಯಾಕ್ ಮಾಡೋಣ? ನಾನು ಸ್ವಾಗತ ಮಾಡ್ತೀನಿ. ಕನ್ನಡ ನಾಡು ನುಡಿ ಜಾಗೃತ ಸಮಿತಿ ಮಂಡ್ಯ ಅನ್ನುವ ಹೆಸರಿನಲ್ಲಿ ಸಾಹಿತ್ಯ ಪರಿಷತ್ತಿನ